10 ಎಮ್ಮೆ ತರ್ತಾನ ಅಂದ್ರೆ 15 ಲಕ್ಷ ರೂಪಾಯಿ ಆಗುತ್ತೆ ನೋಡ್ರಿ. ಈಗ ಒಂದು 50 ಲಕ್ಷ ರೂಪಾಯಿ ಐತಿರ್ಲಿ ಅದ್ರಿ. ಬಿಲ್ ಎಷ್ಟು ಹಾಕೈತ್ರ ನಾವು ವಾರಕ್ರಿ? 10 ದಿನಕ್ಕೊಮ್ಮೆ ಬಿಲ್ ಬರ್ತೈತ್ರಿ ನಮ್ಮದ್ರಿ. 1,40,000 ರೂಪಾಯಿ 10 ದಿವ್ಸಕ್ಕೆ ಬಿಲ್ ಬರ್ತೈತ್ರಿ. 1,40,000. 31 ತಾರೀಕು ಬರ್ತಂದ್ರ 55 ಬರ್ತೈತಿ. ದಿನ ನಮ್ಮ ಲೆಕ್ಕೇನ್ರಿ 15,000 ರೂಪಾಯಿ ಇದಾರೆ. ಡೈಲಿ 15,000 ರೂಪಾಯಿ ಅಲ್ಲ. ಖರ್ಚು ತೆಗೆದು ಎಷ್ಟು ಉಳಿದೈತ್ರಣ್ಣ ಇದ್ರೊಳಗೆ? ನಮಸ್ಕಾರ, ನಾ ವಿಠಲ್ ಮಾರುತಿ ಸಾವ್ಕಾರ್ರಿ, ಜೋಡಶ್ರೀ, ಚಿಕ್ಕೋಡಿ ತಾಲೂಕ. ಈಗ ಸದ್ಯಕ್ಕನ ಎಷ್ಟು ಎಮ್ಗಳು? ಒಂದು 40 ತನಕ ಹಾಕೋರಿ. 35 ಮ್ಯಾಲ್ರಿ 40 ತನಕ ಅದಾವ್ರಿ. ಆಕಳುಗಳು ಎಷ್ಟು ಅದಾವ್ರಿ? ಆಕಳು ಒಂದು 15 ಅದಾವ್ರಿ. ಬಿಲ್ ಎಷ್ಟು ಹಾಕೈತ್ರ ನಾವು ವಾರಕ್ರಿ? 10 ದಿನಕ್ಕೊಮ್ಮೆ ಬಿಲ್ ಬರ್ತೈತ್ರಿ ನಮ್ಮದ್ರಿ. 1,40,000 ರೂಪಾಯಿ 10 ದಿವ್ಸಕ್ಕೆ ಬಿಲ್ ಬರ್ತೈತ್ರಿ. 1,40,000. 1,40,000 ರೂಪಾಯಿ ಬಿಲ್ ಬರ್ತೈತ್ರಿ. 1,40,000 ಬರ್ತೈತ್ರಿ. ಒಮ್ಮೆ 45 ಬರ್ತೈತ್ರಿ. ಒಂದು 10 ದಿನಕ್ಕೊಮ್ಮೆ ಬಿಲ್ ಇರ್ತೈತ್ರಿ. 31 ತಾರೀಕು ಬರ್ತಂದ್ರ 55 ಬರ್ತೈತ್ರಿ. ಹಿಂಗ ಆಕೈತ್ರಿ ಅದು. ಅಂದ್ರ ದಿನ ನಮ್ಮ ಲೆಕ್ಕೇನ್ರಿ 15,000 ರೂಪಾಯಿ ಇದಾರೆ ಒಂದ್ ದಿವ್ಸಕ್ಕೆ ಹಾಲ್ರಿ. ಡೈಲಿ 15,000 ರೂಪಾಯಿ ಅಲ್ರಿ? ಡೈಲಿ 15,000 ರೂಪಾಯಿ ಅಲ್ರಿ. ಅಂದ್ರೆ ಖರ್ಚು ತೆಗೆದು ಎಷ್ಟು ಉಳಿದೈತ್ರಣ್ಣ ಇದ್ರೊಳಗೆ? ಖರ್ಚು ತೆಗದಂದ್ರ ರೀ ನಮ್ದು ಒಂದು ಎಮ್ಮೆ ಹಾಲಿನಾಗ ನಾವು ಲೆಕ್ಕ ಮಾಡಿದ್ರಿ ಟೋಟಲ್ದಾಗ 40% ಉಳಿತೈತ್ರಿ. 60% ಖರ್ಚು ಬರ್ತೈತ್ರಿ. 60%? ಹ್ಞೂ ರೀ. ಆ ಲೇಬರ್ ಬತ್ತು, ಬತ್ತು, ಮೊಸರು ಬತ್ರಿ, ಎಲ್ಲ ತೆಗೆದ ಕೇಸಿಂದ 60% ಖರ್ಚು ಆಕೈತ್ರಿ. 40% ಉಳಿತೈತ್ರಿ. ಆಕಳುಗಳೊಳಗ್ರಿ? ಆಕಳುಗಳದು ಅಷ್ಟೇ ಐತ್ರಿ. ಅಜರ ಆಕಳದಟ್ ಜಾಸ್ತಿ ಈಗ ಹಾಲ್ ರೇಟ್ ಜಾಸ್ತಿ ಐತೆ. ನಾವು ಆಕಳುಗಳು ಹೆಚ್ಚು ಉಳ್ದಂಗ ಅನಿಸ್ತೈತ್ರಿ. ಒಂದು 50% ತನಕ ಆಕಳದ ಉಳಿ ಆಯ್ತ್ರಿ. ನಾವ್ ಲೆಕ್ಕ ಹಾಕಿ ನೋಡಿದಾರೆ. ಈಗ ಎಮ್ಮೆಕಿತನು ಆಕಳದ ಈಗಿನ ಹಾಲಿನ ರೇಟ್ ಜಾಸ್ತಿ ಐತೆ ಅದು ಉಳಿತೈತ್ರಿ. ಈಗ 40 ರೂಪಾಯಿ ಲೀಟರ್ ತನಕ ಆಕಳ ಹಾಲ್ ಮರತ್ತವ್ರಿ. ಪೈಲಾ ಏನಾಗಿತ್ರಿ 25, 26 ಹಿಂಗ್ ತಗೋತಾರ. ಅವಾಗ ಆಕಳದ ಉಳಿತಾಯ ಕಮ್ಮಿ ಐತ್ರಿ. ಈಗ ಉಳಿತಾಯ ಜಾಸ್ತಿ ಐತ್ರಿ. ಅದ ಹಾಲ್ ಚಲೋ ಇರಲ್ಲ. 37 ಅಂದ್ರೆ ಹಾಲ್ ಚಲೋ ಇಲ್ರಿ. 38 ಮುಂದ್ರಿ ಅವು 37, 38, 40 ತನಕ ಟಿಪೆಡ್ ಕೈಸಿಂದ 40 ಬರ್ತೈತ್ರಿ. ಅದ ನಮಗ್ ಪ್ಲಸ್ 2 ರೂಪಾಯಿ ಕೊಡ್ತಾರ್ರಿ. 7 ರೂಪಾಯಿ ಎಮ್ಮೆದ ಪ್ಲಸ್ 2 ರೂಪಾಯಿ ಇದನ್ನ ಕೊಡ್ತಾರ್ರಿ. ದಿನಕ್ಕೆ ಹಾಲು ಎಷ್ಟು? ದಿನಕ್ಕೆ ಆಕಳದು ಎಮ್ಮೆ ಕೂಡ 300 ಲೀಟರ್ ಅದಾವ್ರಿ. ಆಕಳದ ಒಂದ್ 100 ತಕ್ಕದವ್ರಿ. ಎಮ್ಮೆದ್ 200 ಅದಾವ್ರಿ. ಶೆಡ್ ಎಷ್ಟು? ಶೆಡ್ ರೀ 2 ಸೈಡ್ ಕೂಡ್ಕೇಸಿಂದ ಆಕಳಿಗೂ ಬತ್ತು ಎಮ್ಮಿಗೂ ಬತ್ತು. ಇದನ್ರಿ ಹಿಂಗ್ರಿ ಒಂದ್ 100 ಫುಟ್ ಐತ್ರಿ. ಹಿಂಗ 70 ಫುಟ್ ಐತ್ರಿ. ಎಷ್ಟು ದಿನ ಅದನ್ನ ಇದನ್ನ ಶೆಡ್ ಕಟ್ಟಿ? ಇದೊಂದ್ 2 ವರ್ಷ ಆತ್ರಿ ನಮ್ಮ ಶೆಡ್ ಕಟ್ಟಿ. ಎಷ್ಟು ಖರ್ಚು ಬರ್ತಾರ ಇದನ್ನ ಕಟ್ಟಾಕ? ಇದಕ್ಕೊಂದ್ 5 ಲಕ್ಷ ತಕ ಬಂದೈತ್ರಿ ಖರ್ಚು. ನಾನು ಎಲ್ಲಾ ಮನಿವಾರ ಸಂಚಂದ್ರ ತಂದ್ರ ದನಗಳ್ರಿ? ಇವೆಲ್ಲ ಹರ್ಯಾಣದ್ದು ರೀ ಎಮ್ರಿ. ಎಮ್ರಿ? ಹ್ಞೂನ್ರಿ. ಅವು ಹರ್ಯಾಣದ್ ತಂದ ಮೇಲೆ ತಾವು ಇದಾದಗನ ರೀ ಮಾರನ ಮತ್ ಹೊಳ್ಳಿ ಹೊಸಾವ್ ತಗೊಂಡ್ ಬಂದ್ ಹಾಕುದು. ಮತ್ ನಮ್ ಮನಿಗೋದ ತಯಾರದ್ದು ರೀ. ಇದೀಗ ಮನ್ಯಾಗ ತಯಾರಾಗೈತ್ರಿ. ಇದ ಮತ್ತ ಆ ಕಡೆ ಇದು ಇದಲ್ರಿ ಅಲ್ಲೊಂದ್ ನಿಂತೈತ್ರಿ. ಆ ಮನ್ಯಾಗ ತಯಾರದೈತ್ರಿ. ಅಲ್ಲಿ ಹಿಂದ ಇದು ಹರ್ಯಾಣದ ಬಂದದ ಎಮ್ಮಿ ರೀ. ಸ್ಟಾರ್ಟಿಂಗ್ ಎಷ್ಟು ಹೆಡ್ ಚಾಲು ಮಾಡ್ಯಾರ? ನಾವು 2007ರಿಂದ ಸ್ಟಾರ್ಟ್ ಐತ್ರಿ ನಮ್ದು ಗುಟ್ಟಿರಿ. ಪೈಲಾ ನಾವು ಒಳಗ್ ಕಟ್ಟಿ ವ್ಯವಸ್ಥೆ ಮಾಡ್ತಿದ್ರಿ. ಅದಕ್ಕೆ ಕಟ್ಟು ಗುಟ್ಟಿರಿ ಅದ್ರಿ. ಅದ್ರಾಗ ಪೈಲಾ ನಾವು 30 ದನಗಳು ಸಾಕ್ತಿದ್ವಿ. 30ರಾಗ ನಾವು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ 10 ಮಾಡಿದ್ವಿ. ಎಂದಾಡೆ ಒಮ್ಮೆ ಹರ್ಯಾಣಕ್ಕೆ ಹೋಗಿ 18 ತಂದ್ವಿ. 18 ತಂದು ಹಾಕಿ ಅದ್ರ ಮೇಲೆ ಈ 2007ರಿಂದ ನಾವು ಅಷ್ಟ ಇದ ಮಾಡ್ಕೊತ ಬಂದಿದ್ವಿ. ಇದ ಸಲನ 2 ವರ್ಷ ಆತ್ರಿ. ಈಗ ಓಪನ್ ಮಾಡಿ ಕೇಸಿಂದ ಇದ್ರಾಗ ಹೆಚ್ಚದಾಗತ್ತ ದನಗಳು ಜಾಸ್ತಿ ಮಾಡಿದ್ವಿ. ಅಟ್ಟಿಗೆ ಆಕಳುಗಳು ಒಂದ್ 15 ಹಾಕಿದ್ವಿ. ಆಕಳ ರೇಟ್ ಹಾಲಿನ ರೇಟ್ ಚಲೋ ಇರೋಣ ರೀ. ಇವನ ಎಲ್ಲಾ ಎಮ್ಗಳನ್ನ ಹಿಂಗ್ ಬಿಚ್ಚ ಬಿಟ್ರಿ ಹಾದಾಡಂಗಿಲ್ಲನ? ಹಾದಾಡಂಗಿಲ್ರಿ ಅವ್ರು. ಅವು ಪೈಲಾ ಬಂದನ ಒಂದ್ ದಿನ 2 ತಾಸ ಮಾಡ್ತಾವ್ರಿ. 2 ತಾಸಾಗನ ತಾವು ಎಲ್ಲಾ ಹೊಂದಾಣಿಕೆ ಆಗಿಬಿಡ್ತಾವ್ರಿ. ಎಲ್ಲಾ ಅವು ತರದೇನು ಪ್ರಾಬ್ಲಮ್ ಏನಿಲ್ರಿ. ಅವು ಎಲ್ಲಾ ತರ ಅವು ಆರಾಮ್ ಇರತ್ತವ್ರಿ. ಇವ್ ಯಾವ್ಯಾವ ಜಾತಿ ಅವ್ರಣ್ಣ ನಿಮ್ ಕಡೆಗ್ರಿ? ಇವೆಲ್ಲಾ ನಮ್ಮ ಮುರಾನ ರೀ. ಒಂದ್ 2 ಎಮ್ಮೆ ಮೆಂಡಾದವ್ರಿ. ಅವ್ರು ಕರುಗಳು ಹುಟ್ಟಿದ್ದು ಏನಾಗ್ಯಾವ್ರಿ. ಈಗ ಅದ ಜಾಫ್ರಾಬಾದಿ ಟೈಪ್ ಆಗೈತ್ರಿ ಅದೊಂದ. ಮತ್ತ ಹಂಗಟ್ ಹಿಂಗಟ್ ಒಂದ್ 2 ಕೋಡಗು ಜರ ಹೆಚ್ಚಿದಾಗ್ಯಾವ್ರಿ. ಮೆಂಡಾ ಜಾತಿ ಅಂದ್ರ ಅದೆಂತ ಲಕ್ಷಣ ಬೇರೆ ಇರ್ತೈತ್ರಿ? ಮೆಂಡಾ ಅಂದ್ರ ಅದ್ರದ್ದು ತೋರ್ಸ್ತಾನ ಬರ್ಲಿ. ಮೆಂಡಾ ಅಂದ್ರ ಇದ್ರ ತೆಳಗ್ ಹಿಂಗ್ ಕೋಡ್ ಬರ್ತಾರದ. ಇದು ಎಷ್ಟು ಕೊಡ್ತೈತ್ರಿ ಒಂದ್ ದಿನಕ್ರಿ? ಇದ್ ದಿನಕ್ಕೊಂದ್ ದಿನಕ್ಕ 15 ಲೀಟರ್ ಹಾಲು ಕೊಡ್ತೈತ್ರಿ. ಹಿಂಗ್ ಕೋಡ್ ಅಳಿಗಾಡ್ತಾವ್ರಿ ಮೆಂಡಾ ಅಂದ್ರ. ಈ ತರ ವಿಶಿಷ್ಟತೆ ಹಿಂಗ್ ಕೋಡ್ಗಳು ಕಾಯಂ ಹುಟ್ಟಾನ ಅಳಿಗಾಡ್ತಾವ್ರಿ. ಹುಟ್ಟಾನ ಅಳಿಗಾಡ್ತಿರ್ತಾವ್ರಿ. ಕ್ವಾನ 2ದವ್ರಿ. ಒಂದ್ ಹಾರ್ದದ್ರಿ. ಒಂದ ಏನ ಇಲ್ರಿ ಸ್ಟಾರ್ಟ್ ಇಲ್ರಿ ಅದ. ಇದೊಂದ ಏನೈತ್ರಿ ಈಗ ಸ್ಟಾರ್ಟ್ ಇದ್ದೈತ್ರಿ ಬ್ರೀಡರ್. ತಂದರಿ ಅದನ್ನ? ಇಲ್ರಿ, ಮನ್ಯಾಗಿಂದರಿ. ಇದು ಮನ್ಯಾಗಿಂದರಿ. ಮತ್ತೊಂದ್ ಐತಿ ಅದು ಮನ್ಯಾಗಿಂದ ಐತ್ರಿ. ಹರ್ಯಾಣದಿಂದ ನಾವು ಇದು ಈಗ ಇನ್ ಸ್ಟಾರ್ಟ್ ಮಾಡೋದೈತ್ರಿ. ಅದ ಇದ ಈಗ ಸ್ಟಾರ್ಟ್ ಐತ್ರಿ. ಫೀಡ್ ಏನೇನ್ ಹಾಕ್ತಾರಣ್ಣ? ಫೀಡ್ ರೀ ಬಾಗಲಕೋಟ ಬಾರ್ಲಿ ಅಂತ ಬರ್ತೈತ್ರಿ. ಅದ್ರಿ ವೆಜ್ ಕೇಕ್ ಅಂತಾರ್ರಿ. ಅದನ್ನ ಹಾಕ್ತಿವ್ರಿ. ಮತ್ತ ವಿಶೇಷವಾಗಿ ಅದನ್ನಟ್ಟ ಹಾಕ್ತಿವ್ರಿ. ನಮ್ದಂದ್ರ ನಮ್ದ ಅದ್ರದ ತರು ಐತ್ರಿ ನಮ್ದ. ನಾವು ತಂದ್ ಕೇಸಿಂದ ಮಾಡ್ತೀವ್ರಿ, ಯೂಸ್ ಮಾಡ್ತೀವ್ರಿ. ಅದನ್ನ ಜಾಸ್ತಿ ಯೂಸ್ ಮಾಡ್ತೀವ್ರಿ.
ಮೇವು ಕೊಡೋದಾತಂದ್ರ ಏನೇನ್ ಮೇವು ಕೊಡ್ತೀರ ನೀವು? ಮೇವು ಅನ್ಕಿ ಹಸಿ ಮೇವು ಸಜ್ಜುಲ್ರಿ ಹ್ಮ್. ಮತ್ತ್ ಗೊಂಜಾಳದ ಇದ್ರು ತಗೋತೀವ್ರಿ ಶೈಲೇಜ್ ಮಾಡಿ ಅದನ್ನು ಹಾಕ್ತಿವ್ರಿ. ಹ್ಮ್. ಮತ್ತ ಹಾಕ್ತಿವ್ರಿ ಏನಂದ್ರ ಕಬ್ಬು ತಗೋತೀವ್ರಿ. ಕಬ್ಬುಗಳು ಎಲ್ಲಾರು ಸಿಕ್ಕ ಕಬ್ಬುಗಳು ತಗೊಂಡ್ ಕಬ್ಬು ಹಾಕ್ತಿವ್ರಿ. ವಾಡಿ ಸೀಸನ್ದಾಗ ವಾಡಿ ಕೊಂಡು ತಗೋತೀವ್ರಿ. ಮತ್ತ ನಮ್ಮ ಹೊಲಗೊಳದಾಗು ಎಲ್ಲಾ ಸಜ್ಜುಲ್ ಐತ್ರಿ, ಗೊಂಜಾಳ ಐತಿ, ಎಲ್ಲಾ ಐತಿ. ಹಾ ರೀ. ಯಾವ್ದು ಕಳಿನ್ ಬರ್ತೈತಿ ಅದನ್ನ ಮಾಡ್ತೀವ್ರಿ. ಮತ್ತೆ ಹೊಟ್ಟುಗಳು ತಂದು ಹೊಟ್ಟಿದ್ರು ಸ್ಟಾಕ್ ಮಾಡಿದ್ರಿ ಇಲ್ಲಿಗ. ಹಾ ಹಾ ರೀ. ಈಚ ಕಡೆ ಐತಿಲ್ಲ ಇದು ಹೊಟ್ಟಿಂದ ಕೊಟ್ರಿ ಅದ. ಯಾವ ಹೊಟ್ರಿ? ತೊಗರಿ ಹೊಟ್ರಿ? ಇಲ್ರಿ ಕಡ್ಲಿ ಹೊಟ್ರಿ, ಗೋಧಿ ಹೊಟ್ರಿ. ಹಾ ಹಾ. ಅದನ್ನೊಂದು 10 ಲೋಡ್ ತಂದು ಹೊಟ್ಟಿದ್ವಿ. ಮತ್ತು ಮಳೆಗಾಲ ಟೈಮ್ದಾಗ ಅದನ್ನ ಜಾಸ್ತಿ ಯೂಸ್ ಮಾಡ್ತೀವ್ರಿ. ಮೇವು ಹಸಿ ಮೇವು ಕೋಲ್ಡ್ ಹೆಚ್ಚಾಕಿರ್ತೈತ್ರಿ. ಆ ಟೈಮ್ದಾಗ ಅದನ್ನ ಜಾಸ್ತಿ ಜರ ಹೊಟ್ಟು ಯೂಸ್ ಮಾಡ್ತೀವ್ರಿ. ಎಮ್ಮಿಗಳೊಳಗನ ಹೈಯೆಸ್ಟ್ ಮಿಲ್ಕ್ ರೆಕಾರ್ಡ್ ಎಷ್ಟು ತನ ಐತ್ರೊಳಗ? ಮಿಲ್ಕ್ ರೆಕಾರ್ಡ್ ನಮ್ಮ ಲಾಸ್ಟ್ 18 ಲೀಟರ್ ತನಕ ಕೊಡದವ್ರಿ. ಹ್ಮ್. ಒಂದು 2-3 ಎಮ್ಮೆ ಇದಾವ್ರಿ 18 ಲೀಟರ್ ಹಿಂಡು ಅಂತವ. ಹಾ. ಅವ್ರನ್ನ ತೋರ್ಸಂದ್ರ ಅದು ಮೆಂಡಾನು ಒಂದು 18 ತನಕ ಕೊಟ್ಟೈತ್ರಿ. ಅದನ್ನ ಹಾ ರೀ. 15ರಿಂದ 18 ತನಕ ರೀ. ಹ್ಮ್. ಎಮ್ಮೆ 18 ಲೀಟರ್ ಹಾಲು ಕೊಟ್ಟೈತ್ರಿ ಅದು. ಇದು ರೀ. ಹಾಂ ರೀ. ಈಗ ಗಬ್ ಐತ್ರಿ ಅದ್ರಿ. ಹ್ಮ್. 6 ತಿಂಗಳು ಪ್ರೆಗ್ನೆಂಟ್ ಐತ್ರಿ ಅದು. ಆಕಳ ಎಷ್ಟದಾವಂದ್ರನ? ಆಕಳು 15 ಹಾಕವ್ರಿ. ತಂದೂರಿ ಉಂಟ್ರಿ ಆಕಳುಗಳು. ಸಂತಿಗ್ರಿ? ಸಂತಿಂದ ಸಾಂಗೋಲ ಸಂತಿಂದ ತಂದವ್ರಿ. 90 ಆಗೈತ್ರಿ. ಹಾ. ಇದು ಮಲ್ಗೈತಿ ಇದಕ್ಕೆ 1 ಲಕ್ಷ ಆಗೈತ್ರಿ. 60 ಆಗೈತ್ರಿ. ಹ್ಮ್. ಮತ್ತು ಇದು ಮಲ್ಗೈತಿ ಇದಕ್ಕೆ 80 ಆಗೈತ್ರಿ. ಇವೆಲ್ಲ ಫಸ್ಟ್ನೇ ಸುಲ್ಲ ರೀ? ಇಲ್ರಿ. ಹಾ. ಇವು 4ನೇ ಫಸ್ಟ್ನೇದಂದ್ರೆ ಇದು ಒಂದ ಐತ್ರಿ. ಹಾ. ಈ ಮನಕ್ರಿ. ಹ್ಮ್. ಎಲ್ಲ ಉಳ್ದೆಲ್ಲ 4ನೇದ್ದು 3ನೇದ್ದು 2ನೇದ್ದು ಹ್ಮ್. ಹೆಂಗಿದಾವ್ರಿ. ಈಗ ಹುಟ್ಟಿದ ಕರುಗಳ್ರಿ ಇದ್ರೊಳಗ್ರಿ? ಆಕಳುಗಳ್ದು ಕರುಗಳನ್ನ ನಾವು ಮಾಡಂಗಿಲ್ರಿ. ಹಾ. ಅವತ್ತನ್ನ ಯಾರಿಗಾರ ಬೇಕಾದವ್ರಿಗೆ ಸಾಕವ್ರಿಗೆ ಕೊಟ್ಟು ಬಿಟ್ಬಿಡ್ತೀವ್ರಿ ಸರ್. ಹ್ಮ್. ನಾವು ಆಕಳ ಕರುಗಳು ಯೂಸ್ ಮಾಡ್ಕೊತ್ಕೊಂಡಂಗಿಲ್ರಿ. ಹ್ಮ್. ಮತ್ತು ಎಮ್ಮಿವು ಅವು ಹಾಲು ಹಿಂಡಂಗಿಲ್ಲ ನಾವು ಅದ್ರನ್ನ ಸಾಕ್ತವ್ರಿ. ಹಾ ಹಾ. ಇಲ್ಲ ನಮ್ದೇನ್ರಿ ಒಟ್ಟ ಹೈನುಗಾರಿಕೆ ಸಿಸ್ಟಮ್ ಅಟ್ಟ ನಮ್ಮದು. ಹಾ. ಕುಡಿದು ತುಳಿದು ಇದಲ್ರಿ. ಹಿಂಗೆ ಇದಟ್ಟು ಗೊಬ್ಬರ ಚಲೋ ಆಕೈತ್ರಿ ಓಪನ್ದಾಗಿತ್ತಂದ್ರೆ ರೀ ದನಗಳ್ದ. ಎಷ್ಟು ಹೊಂಡದ್ರನ ಗೊಬ್ಬರ ಇದೆ ತಿಂಗಳಿಗೆ? ತಿಂಗಳಿಗೆ ಏನಿಲ್ರಿ 6 ತಿಂಗಳಿಗೊಮ್ಮೆ ತೆಗಿತೀವ್ರಿ ನಾವ್ರಿ. ಹಾ. ಈಗ ನಮ್ಮ ಏನು 50 ದನದವ್ರಲ್ಲ ಇವ ಹ್ಮ್. ಆಕಳ ಎಮ್ಮೆ ಕೂಡ್ರಿ. ಹ್ಮ್. ನಮ್ಮದೊಂದು 50 ಟೀಲರ್ ಆಕೈತ್ರಿ ಅದು. ಹಾ ಹಾ. ಒಂದು 6 ತಿಂಗಳಿಗೆ 6 ತಿಂಗಳ ತನಕ ಕಾಯ್ದಿರ್ತೀವ್ರಿ ನಾವು. ಇದು ಹೊಲಕ್ಕ ಹಾಕ್ತಾರ ಮಾರ್ತಾರನ ಇದನ್ನ ಗೊಬ್ಬರ? ಮಾರೇನು ವಿಶೇಷವಾಗಿ ಕೊಡಂಗಿಲ್ಲ. ನಮ್ದ ಹೊಲ 10 ಎಕರೆ ಐತನ ರೀ. ಹ್ಮ್. ಅಷ್ಟ ಹೊಲಗಳಿಗೆ ಬೇಕಾಕೈತೆ ನಾವು ಹೊಲಗಳಿಗೆ ಕಡಿತೀವ್ರಿ ಜಾಸ್ತಿ ರೀ. ಈಚ ಕಡೆ ಆಕಳದ್ ಮಾಡಿದ್ವಿ, ಆಚ ಕಡೆನ ಎಮ್ಗಳದ್ ಮಾಡಿದ್ವಿ. ಹ್ಮ್. ಇನ್ನೊಂದು ಪಾರ್ಟಿಷನ್ ಮಾಡ್ಕೇಸಿಂದ ಅವು ಹಿಂಡ್ಲಾರ್ದು ಕರ್ಗೊಳಕ ಮತ್ತೊಂದ್ ಕಡೆ ಮಾಡವನ್ರಿ. ಇನ್ನ ಇದು ಇಷ್ಟ ಪುರೋಟ ಆಗೋತಾಗಿದ್ರಿ ಅವ್ಕ. ಜಾಗ ಪುರೋಟ ಆಗೋತ್ರಿ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ಕೇಸಿಂದ್ರಿ ಮತ್ ಮಾಡ್ಬೇಕಾಗಿದ್ರಿ ಎಷ್ಟ್ರ ಟಾಪ್ ಕ್ವಾಲಿಟಿ ಅಂದ್ರೆ ಎಮ್ಮೆ ತಗೋಬೇಕಾರ್ರಿ ಸಿಸ್ಟಮ್ ರೀ. ಮಲ್ಲಿಂದ ಮಲ್ಲಿ ಹಿಂಗ್ ಗ್ಯಾಪ್ ಇರ್ಬೇಕ್ರಿ. ಮಲಿ ಈ ಟೈಪ್ ಹಿಂಗ್ ಸೈಜ್ದಾಗ ಚಲೋ ಇರ್ಬೇಕ್ರಿ. ಒಂದ್ ಮಲ್ಲಿಂದ ಮಲ್ಲಿಗೆ ಡಿಫ್ರೆನ್ಸ್ದಾಗ ಇರ್ಬೇಕ್ರಿ. ಮತ್ತ ಅವು ಹಾಲಿನ ಎಲ್ಲ ನೋಡಿ ಇಲ್ಲಿ ಎಲುವಿನಾಗ ಹರಿದಾಗ ಜಾಸ್ತಿ ಇರ್ಬೇಕ್ರಿ. ಮುಗಳಾಗ ಕೂಡ್ಕ್ಲ ಇರ್ಬಾರ್ದ್ರಿ. ಮತ್ತೆ ಮಲ್ಲಿಂದ ಮಲ್ಲಿಗೆ ಒಂದ್ 4 ಇಂಚ್ ಸರಿಯಾಕ ಡಿಫ್ರೆನ್ಸ್ ಇರ್ಬೇಕು. 4ರಿಂದ 5 6 ಇಂಚ್ ತಕ್ಕರಿ. 16 ಲೀಟರ್ ಸ್ಟಾರ್ಟ್ ಐತ್ರಿ ಅದು. ಹಾಲ್ ಮಿಷಿನ್ ಮೇಲೆ ಹೆಣ್ತವ್ರಿ. ಮಷಿನ್ ಮೇಲೆ ಹೆಣ್ತವ್ರಿ. ಅಲ್ಲೇ ಒಳಗ ಓದ್ ಕಟ್ತವ್ರಿ ಆ ಸೈಡ್ನಾಗ ರೀ. ಇಲ್ಲೇನ ಹಿಂಡಂಗಿಲ್ರಿ. ಅವು ಅಲ್ಲಿ ಕರ್ಯಾನ ಬರ್ತಾವ್ರಿ ಸರ್ತ್ರಿ ಆಚ ಕಡೆ ರೀ. ಅಲ್ಲೇ ಎಲ್ಲ ಮಷಿನ್ದ ಪೈಪ್ ಎಲ್ಲ ಸಿಸ್ಟಮ್ ಮಾಡ್ಕೇಸಿಂದ ಆಚ ಕಡೆ ಸೈಡ್ದಾಗ ಆಕಳ ಮಾಡ್ತವ್ರಿ. ಈಚ ಕಡೆ ಸೈಡ್ದಾಗ ಎಮ್ಮಿದ ಮಾಡ್ತವ್ರಿ. ಮಷಿನ್ ಮ್ಯಾಗ ಹೆಣ್ತಾರ? ಹಾ, ಎಮ್ಮಿನೂ ಮಷಿನ್ ಮೇಲೆ ಹೆಣ್ತವ್ರಿ. ಏನಿಲ್ಲ, ಪೈಲ ಒಂದ್ 2 ದಿವಸ ಕಾಡ್ತಾವ್ರಿ. ಹಿಂದಾಡಿ ಈಗ ರೂಢ ಆಗಿಬಿಡ್ತಾವ್ರಿ ಅವ. ಈಗ ಮಷಿನ್ ಮೇಲೆ ಹೆಣ್ತವ್ರಿ. ಮಷಿನ್ ರೇಟ್ ರೀ 1.5 ಲಕ್ಷ ರೂಪಾಯಿ ಮಷಿನ್ ಐತ್ರಿ ಅದು. ಅಣ್ಣ ರೀ ಅವು ಜರ ಹಾಲು ತೆಗಿತೈತ್ರಿ ಎಮ್ಮೆ ಹಾಲು. ಇವ್ ಸಾದಾ ಬಾಳ್ ಸಾದಾ ತಗೊಂಡ್ರ ಅಟ್ ಮಷಿನ್ ಜಗ್ತಾವಲ್ಲ ಅಂಬಲ್ರಿ. ಇವ್ ನಮ್ಮದ್ ಮಾತ್ರ ಎಮ್ಮೆ ಹಿಂಡು ಸಂಬಂಧಾಗಿ ಮಾಡ್ಕೇಸಿಂದ ಮಷಿನ್ ತರಿಸಿದ್ರಿ. ಡೈರಿಗೆ ಅಮೂಲ್ ಡೈರಿಗೆ ಹೋಗ್ತಾವ್ರಿ ನಮ್ಮ. ಅದೇನ್ ರೇಟ್ ರೀ ಡೈರಿಗೆ ಹೆಚ್ಚೈತ್ರ ಹಂಗೇನ್ರ? ಏನ ಇವಕ್ಕತ್ರ ಒಂದ್ ಸ್ವಲ್ಪ ಆಗ ಎಮ್ಮೆ ಹಾಲಿಗೆ ಜಾಸ್ತಿ ಐತ್ರಿ ಅವ್ರದ್ದು. ಅಮೂಲ್ ಡೈರಿದವ್ರದ್ದು. ಅವ್ರ ಅಮೂಲ್ ಡೈರಿದವ್ರದ್ದು ಈಗ ಸದ್ ನಮ್ದು 70-72 ತಕ ಬೆಳ ಐತ್ರಿ. 7-8 ಪ್ಯಾಟ್ ಬರ್ತೈತ್ರಿ ನಮ್ದ. 70 ಮ್ಯಾಲ 72 68 68 ಲಾಸ್ಟ್ ರೀ. 72 73 ತಕನು ಬೀಳ್ತಾವ್ರಿ ನಮ್ಮ. 68 ತೆಳಗಣಿಕೆ ಎಮ್ಮೆ ಹಾಲು ಬೀಳಂಗಿಲ್ರಿ. ಆಕಳೆಲ್ಲ 38 ರೂಪಾಯಿ ಮಾರತಾವ. 37-38 ಆಕಳ. ಇಲ್ಲಿ ಬಂದ್ ಹೋಯ್ತಾರ? ಇಲ್ರಿ, ಅದ ಗಾಡಿ ಬರ್ತೈತ್ರಿ. ಹೊಸದ ಮಾಡೋರ್ಗನ ಏನ್ ಹೇಳ್ತಾರ? ಹೊಸವನ್ ಮಾಡೋರಿಗೆ ಅನುಕೂಲ ಐತ್ರಿ. ಮಾಡ್ಕೋಬೇಕ್ರಿ. ಜರ ಬೇಗ ಎದ್ದು 5 ಗಂಟೆಗೆ ಅದು ಎದ್ದು ಕೇಸಿಂದ ಅವ್ರ ಜೋಡ ದಂಧೆಗೆ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬೇಕ್ರಿ. ಹೊಸವಾಗಿ ಮಾಡಾಕೇನ್ರಿ ಅಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗೈತ್ರಿ. ಈಗ ಎಮ್ಮಿ ರೇಟ್ ಜಾಸ್ತಿ ಅದಾವ್ರಿ. 150
2 ಲಕ್ಷ ತಕ್ಕ ಎಮ್ಮಿ ರೇಟ್ ಬೀಳ್ತಾವ್ರಿ. ತಗೊಂಡ್ ಬಂದ್ ಕೇಸಿಂದ ಪೈಲ ಒಂದ್ 4 ತರೋದ್ರಿ, ಹಿಂದಾಡಿ ಮತ್ತ ಅವ್ರಿಗೆ ಬರೋಬ್ಬರ ಅನ್ಸಾಕೈತ ಮತ್ತೊಂದ್ 4 ತಂದ್ ಕೇಸಿಂದ ಇದ ಮಾಡ್ಕೊಳ್ಳೋದ್ರಿ. ಮಾಯ್ತಾ ಆತ ಅಂದ್ರ ಹೆಂಗ್ ಬೇಕಂಗ ಇದಾಕೈತ್ರಿ. ಈಗ ನಮ್ಗ್ ಮಾಯ್ತಾ ಆಗೈತ್ರಿ, ಆ ಥರದ್ ಏನ್ ಪ್ರಾಬ್ಲಮ್ ಆದ್ರೂ ಎಮ್ಮಿದೇನ್ ಪ್ರಾಬ್ಲಮ್ ಬರಂಗಿಲ್ರಿ. ಆಕಳ್ಗಳದ್ ಒಂದ್ ಇಟ್ಟ ಕೆನ್ಸಲ್ ಬಾವ್ ಅದ್ ಕಾಡ್ಬೋದ್ರಿ. ಎಮ್ಮಿದೇನ್ ಪ್ರಾಬ್ಲಮ್ ಏನ್ ಬರಂಗಿಲ್ರಿ ನಮಗ್ ಏನ ತಕ್ಕರಿ. ನಮ್ಮ ಏನ ತಕ್ಕ ಒಂದು ಡೆತ್ ಅದು ಹಿಂಗೇನ್ ಸಮಸ್ಯೆ ಅದು ಬಂದಿಲ್ರಿ. ಆರಾಮೆಲ್ಲ ಉರಿ ಬರ್ತಾವು ಅಂತಾದ್ರೆ ಅವ ಎಮ್ಗಳಿಗೆ ಹಿಂಗ್ ಓಪನ್ ಇರೋದ್ರಿಂದ ಅವು ಬಿಂದಾಸ್ ಇರ್ತಾವ್ರಿ. ನೀವನ ಎಷ್ಟು ಇನ್ವೆಸ್ಟ್ಮೆಂಟ್ ಎಟ್ ಹಾಕಿರ ನೀವು ದನಗಳಿಗೆ ಸ್ಟಾರ್ಟಿಂಗ್? ಇನ್ವೆಸ್ಟ್ಮೆಂಟ್ ನಮ್ಮದು ಹಂಗ ಅದಾವ್ರಿ. ಈಗ ನೋಡ್ರಿ ಮೊನ್ನೆ ಆಕಳುಗಳು ತಂದು ಹಾಕಿದ್ರಿ, ಅವಾಗ ಒಂದು 10-12 ಲಕ್ಷ ರೂಪಾಯಿ ಆಕಳುಗಳಿಗೆ ಹಾಕಿದ್ರಿ. ಎಮ್ಮಿಗಳ ಹರಿಯಾಣದಿಂದ ತರಾಕತ್ತು ಅಂದ್ರೆ ಒಮ್ಮೆ 15 ಲಕ್ಷ ರೂಪಾಯಿ ಬೀಳ್ತಾವ್ರಿ 10 ದನ ತರ್ಬೇಕಾರ್ರಿ. ಒಮ್ಮೆ ತಂದು ಅಂದ್ರೆ 10 ದನ ತರತ್ತವ್ರಿ. ಮತ್ತೇನು ಸದ್ಯದಾಗ ಗುಜರಾತ್ ಹೋಗಿ ಮತ್ತೆ ಇನ್ನೊಂದು ಲೋಡ್ ಹಾಕವ್ರದ್ರಿ. ನಾವು ಇನ್ನೊಂದು ಲೋಡ್ ಹಾಕಿದ್ವಿ ಮತ್ತೆ ಅವಕ್ಕೆ 15 ಲಕ್ಷ ಕೊಡಬೇಕಲ್ಲ. 15 ಲಕ್ಷ ಬೇಕಾರೆ 10 ಎಮ್ಮಿ ತರ್ತಾನ ಅಂದ್ರೆ 15 ಲಕ್ಷ ರೂಪಾಯಿ ಆಗೋದು ನೋಡ್ರಿ. ಈಗ ಅಂದ್ರೆ ಈಗ ಇಷ್ಟೆಲ್ಲ ಆಕಳುಗಳ ಎಮ್ಮಿಗಳು ಎಲ್ಲಾ ಸೇರಿ ಎಷ್ಟು ಅಮೌಂಟ್ ಅದ ಐತ್ರಣ್ಣ ಈಗ ಶೆಡ್ ಹಿಡ್ಕೊಂಡ್ರಲ್ಲ? ಈಗ ಒಂದು 50 ಲಕ್ಷ ರೂಪಾಯಿ ಐತ್ರಿಲ್ಲ ಅದ್ರಿ ಎಲ್ಲ ಕೊಡ್ರಿ ಶೆಡ್ ರೀ ಟೋಟಲ್.